ಹಲೋ ಬ್ಯೂಟಿಫುಲ್ ಸೋಲ್ಸ್, ಎಲ್ಲರಿಗೂ ನಮಸ್ಕಾರ. ನಿನ್ನೆ ನಾನು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಆಸ್ಕ್ ಮಿ ಅ ಕ್ವೆಶನ್ ಅಂತ ಒಂದು ಸ್ಟೋರಿ ಹಾಕಿದ್ದೆ. ಸೊ ಏನಾದರೂ ಕ್ವೆಶನ್ಸ್ ಬಂದರೆ ಅದಕ್ಕೆ ಆನ್ಸರ್ ಮಾಡೋ ಥರ ಒಂದು ಯೂಟ್ಯೂಬ್ ವಿಡಿಯೋ ಮಾಡೋಣ ಅನ್ನೋ ಕಾನ್ಸೆಪ್ಟಲ್ಲಿ ಮೊನ್ನೆ ರಾತ್ರಿ ಆ್ಯಕ್ಚುಲಿ ನಾನು ಹಾಕಿದ್ದು. ನಿನ್ನೆ ಮಧ್ಯಾಹ್ನದವರೆಗೂ 3-4 ಕ್ವೆಶನ್ ಬಂತು. ಅದರಲ್ಲಿ ಒಂದೆರಡು ಇಂಟ್ರೆಸ್ಟಿಂಗ್ ಕ್ವೆಶನ್ ಸಹ ಇತ್ತು. ಬಟ್ 3-4 ಕ್ವೆಶನ್ಗೆ ಒಂದು ವಿಡಿಯೋ ಮಾಡೋಕ್ಕಾಗಲ್ಲ ಅಂದ್ಕೊಂಡು ನಾನು ನೆಕ್ಸ್ಟ್ ಹಾಕಿದೆ 10 ಕ್ವೆಶನ್ಸ್ ಆದರೆ ನಾನು ಆನ್ಸರ್ಸ್ನ ಹೇಳ್ತಾ ಒಂದು ಯೂಟ್ಯೂಬ್ ವಿಡಿಯೋ ಮಾಡ್ತೀನಿ ಅಂತ. ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿರೋದು 3400 ಅಷ್ಟು ಫಾಲೋವರ್ಸು. ಮತ್ತು ಆ ಸ್ಟೋರಿನ ನೋಡಿದ್ದು ಬಂದು 250 ಮೆಂಬರ್ಸು. ಅದರಲ್ಲಿ ನನಗೆ ಕ್ವೆಶನ್ ಕೇಳಿದ್ದು ಫೈನಲಿ ಹಾಗೋ ಹೀಗೋ ಮಾಡಿ 10 ಕ್ವೆಶನ್ಸ್ ಆಗಿದೆ. ಅಂದರೆ ಒಬ್ಬರೇ 2-3 ಕ್ವೆಶನ್ ಸಹ ಕೇಳಿದ್ದಾರೆ. ಮೇ ಬಿ ಅವ್ರಿಗೆ ಆನ್ಸರ್ ಮಾಡಲಿ ಅನ್ನೋ ಇಂಟ್ರೆಸ್ಟ್ ಇತ್ತು ಅನಿಸುತ್ತೆ. ಸೊ ಯಾರು ನಾನು ಜಾಸ್ತಿ ಕ್ವೆಶನ್ ಕೇಳಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು. ಸೊ ಆ ಕ್ವೆಶನ್ಗೆಲ್ಲ ಆನ್ಸರ್ ಮಾಡೋ ಟೈಮ್ ಇವಾಗ. ತಡ ಮಾಡದೆ ಬನ್ನಿ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಕ್ವೆಶನಲ್ಲಿ ಒಂದೊಂದು ಥರ ಇಂಟ್ರೆಸ್ಟಿಂಗ್ ಕ್ವೆಶನ್ಸ್ ಅಂತಲೇ ಹೇಳ್ಬೋದು. ಫನಿ ಕ್ವೆಶನಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೀನಿ. ಸೊ ಫಸ್ಟ್ ಕ್ವೆಶನ್ ಬಂದು ನನಗೆ ಬಂದಿರೋದು ಸಂತೋಷ್ ಕುಮಾರ್ ಅಂತ ಅವರು ಈ ಕ್ವೆಶನ್ನ ಕೇಳಿರೋದು. ಅವ್ರು ನಾನು ಎಷ್ಟೊಂದು ಇನ್ಸ್ಟಾಗ್ರಾಮ್ ವೀಡಿಯೋಸ್ಗೆಲ್ಲನೂ ಕಮೆಂಟ್ಸ್ ಮಾಡ್ತಾ ಇರ್ತಾರೆ. ನೈಸ್ ಸಿಸ್ಟರ್, ನೈಸ್ ಫ್ಯಾಮಿಲಿ, ಅದರೆಲ್ಲ ಕಮೆಂಟ್ ಮಾಡ್ತಾ ಇರ್ತಾರೆ. ನಂಗೆ ಅವ್ರು ಯಾರಂತ ಪರ್ಸ್ನಲಿ ಗೊತ್ತಿಲ್ಲ. ಅವರಿಗೆ ಆ್ಯಕ್ಚುಲಿ ಅದನ್ನು ನೋಡ್ಬಿಟ್ಟು ಏನು ಕ್ವೆಶನ್ ಕೇಳಬೇಕಂತ ಗೊತ್ತಾಗಿಲ್ಲ. ಅವ್ರು ನಂಗೆ ಹೇಳಿದ್ರು, ಸಿಸ್ಟರ್ ನೀವೇ ಹೇಳಿ ಏನು ಕ್ವೆಶನ್ ಕೇಳಬೇಕಂತ. ನಾನಂತೆ ನಿಮ್ಗೆ ಏನು ಇಂಟ್ರೆಸ್ಟಿಂಗ್ ಅನಿಸುತ್ತೆ ಆ ಕ್ವೆಶನ್ನ ಕೇಳಿ ಅಂತ ಹಾಕಿದೆ. ಸೊ ಅವ್ರಿಗೆ ಆ್ಯಕ್ಚುಲಿ ಅದು ಕಾನ್ಸೆಪ್ಟ್ ಗೊತ್ತಾಯ್ತೋ ಇಲ್ವೋ ಗೊತ್ತಿಲ್ಲ. ಆಸ್ಕ್ ಮಿ ಅ ಕ್ವೆಶನ್ ಅಂದರೆ ನನ್ನ ಬಗ್ಗೆ ಏನಾದರೂ ಕೇಳಬೇಕು ಅಂತ. ಬಟ್ ಅವ್ರು ಕೇಳಿರೋ ಕ್ವೆಶನ್ ಓದ್ತೀನಿ. ಒಂದು ಬಾವಿಲಿ 5 ಕಪ್ಪೆ ಇರುತ್ತೆ, ಅದರಲ್ಲಿ 1 ಕಪ್ಪೆ ಸತ್ತೋದ್ರೆ ಇನ್ನೆಷ್ಟು ಕಪ್ಪೆ ಉಳಿಯುತ್ತೆ ಅಂತ ಕೇಳಿದ್ದಾರೆ. ಸಖತ್ ಇನ್ನೋಸೆಂಟ್ ಅನಿಸ್ತು. ಪಾಪ ಅವ್ರಿಗೆ ಗೊತ್ತಾಗಿಲ್ಲ. ಬಟ್ ಖುಷಿ ಆಯಿತು ನಂಗೆ ಆ ಕ್ವೆಶನ್ ನೋಡಿ ಆನ್ಸರ್ ಮಾಡೋಣ ಅಂತ ಅಂದ್ಕೊಂಡೆ. ಅದು ಕ್ವೆಶನ್ ನೋಡಿದ ತಕ್ಷಣ ನಂಗೆ ಫಸ್ಟೇ ಒಂದ್ಸರಿ ಕೇಳಿದೆ, ಅದು ಆನ್ಸರ್ ಸಹ ಗೊತ್ತಿತ್ತು. 5 ಕಪ್ಪೆ ಬಾವಿಯಲ್ಲಿದೆ, ಅದರಲ್ಲಿ 1 ಸತ್ತೋಗುತ್ತೆ, ಇನ್ನೆಷ್ಟು ಉಳಿಯುತ್ತೆ. ಸೊ ಸತ್ತಿರೋ ಕಪ್ಪೆದು ಬಾಡಿನೂ ಅಲ್ಲೇ ಇರೋದ್ರಿಂದ 5ಕ್ಕೆ 5 ಕಪ್ಪೆನೂ ಅಲ್ಲೇ ಉಳಿಯುತ್ತೆ. ಇದೇ ನನ್ನ ಆನ್ಸರ್ ಸಂತೋಷ್ ಅವ್ರಿಗೆ. ಸೊ ಥ್ಯಾಂಕ್ಸ್ ಕ್ವೆಶನ್ ಕೇಳಿದ್ದಕ್ಕೆ ಸಂತೋಷ್. ಇದು ನನ್ನ ಆನ್ಸರ್. ನಿಮ್ಮ ಕ್ವೆಶನ್ನೇ ಫಸ್ಟ್ ಚೂಸ್ ಮಾಡಿದ್ದೀನಿ. ಥ್ಯಾಂಕ್ ಯು. ಮತ್ತು ಎರಡನೇ ಕ್ವೆಶನ್ ಬಂದು ಸುಷ್ಮಾ ಶಿವ ಅವರು ಕೇಳಿದ್ದಾರೆ, ಹೌ ಮೆನಿ ಸಿಸ್ಟರ್ಸ್ ಯು ಹ್ಯಾವ್? ನನಗೆ ಇರೋದು ಒಬ್ಳೆ ತಂಗಿ, ಚಿಕ್ಕವಳು. ಅವಳಿಗೂ ಮದುವೆ ಆಗಿ 2 years ಆಯಿತು. ಬ್ಯಾಂಗ್ಳೂರಲ್ಲಿರೋದು, ವರ್ಕ್ ಮಾಡ್ತಾ ಇದ್ದಾಳೆ ಬ್ಯಾಂಗ್ಳೂರಲ್ಲೇ. ಅದು ಬಿಟ್ಟು ನಮ್ಮ ಪಪ್ಪನ ಅಣ್ಣನ ಮಕ್ಕಳು 2. ಸೊ ಅವರಿಬ್ರು ನನಗಿಂತ ಚಿಕ್ಕವರು, ತಂಗಿನೇ ಆಗಬೇಕು. ಮತ್ತು ನಮ್ಮ ಅಮ್ಮನ ಅಕ್ಕನ ಮಕ್ಕಳು 2, ಅವರಿಬ್ರು ನನಗಿಂತ ದೊಡ್ಡವರು, ಅಕ್ಕ ಆಗಬೇಕು. ಅದು ಎಲ್ಲದ್ರ ಜೊತೆಗೆ ನನ್ನ ತಂಗಿ ಕ್ಲೋಸ್ ಫ್ರೆಂಡ್ ಪ್ರೀತಿ. ನನ್ನ ತಂಗಿ NI ಓದುವಾಗಿಂದ ಆ ಪ್ರೀತಿ ನಮ್ಮ ಮನೆಗೆ ಬರ್ತಾ ಇದ್ಲು. ತುಂಬ ಅಂದರೆ ತುಂಬ ಕ್ಲೋಸ್ ನನಗೆ. ನನ್ನ ತಂಗಿನೂ ಒಂದೇ, ಪ್ರೀತಿನೂ ಒಂದೇ, ನನ್ನ ಕ್ಲೋಸ್ ಸಿಸ್ಟರ್ ಪ್ರೀತಿನೂ ಸಹ. ಸೊ ಇಷ್ಟೆಲ್ಲ ಜನ ಸಿಸ್ಟರ್ಸ್ ನಂಗಿದ್ದಾರೆ. ಸ್ವಂತ ತಂಗಿ ಬಂದು ಒಬ್ಳೆ, ಸುಷ್ಮಾ ಅಂತ. ಕ್ವೆಶನ್ ಕೇಳಿದಕ್ಕೆ ತುಂಬ ಥ್ಯಾಂಕ್ಸ್ ಸುಷ್ಮಾ. ನನ್ನ ತಂಗಿ ಹೆಸರು ಸುಷ್ಮಾನೇ, ಕ್ವೆಶನ್ ಕೇಳಿರೋರ ಹೆಸರು ಸುಷ್ಮಾನೇ. ನೆಕ್ಸ್ಟ್ 3ನೇ ಕ್ವೆಶನ್ ಬಂದು ನೇಹಾ ಕುಮಾರ್ ಅವ್ರು ಕೇಳಿದ್ದಾರೆ. ಇಂಟ್ರೆಸ್ಟಿಂಗ್ ಕ್ವೆಶನ್. ಹೌ ಡು ಯು ಮ್ಯಾನೇಜ್ ಯೂಟ್ಯೂಬ್ ವರ್ಕ್, ಹೌಸ್ ವರ್ಕ್ ಆ್ಯಂಡ್ ಪ್ರೊಫೆಷ್ನಲ್ ವರ್ಕ್ ಟುಗೆದರ್? ಸೊ ಹೇಳ್ತೀನಿ, ನನ್ನ ರೊಟೀನ್ ಹೇಳ್ತೀನಿ. ನಂಗೆ ಮನೇಲಿ ಆ್ಯಕ್ಚುಲಿ ತುಂಬ ಜಾಸ್ತಿ ಕೆಲಸ ಏನಿಲ್ಲ. ಆಂಟಿ ಬರ್ತಾರೆ, ಅವರು ಪಾತ್ರೆ ತೊಳೆಯೋದಿರ್ಬೋದು, ಮನೆ ಗುಡಿಸೋದು ಒರೆಸೋದು ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ನನಗೆ ಪ್ರೊಫೆಷ್ನಲ್ ವರ್ಕ್ ಬಂದು ನಂದು ಲಾಗಿನ್ ಟೈಮ್ ಬಂದು ಬೆಳಗ್ಗೆ 5 ಗಂಟೆ. ಸೊ ನನ್ನ ದಿನ ಸ್ಟಾರ್ಟ್ ಆಗೋದು ಪ್ರತಿದಿನ ಬೆಳಗ್ಗೆ 5 ಗಂಟೆಯಿಂದನೇ. 5 ಗಂಟೆಗೆ ನಾನು ಲಾಗಿನ್ ಮಾಡಿದ್ರೆ ನನಗೆ 2 ಗಂಟೆಗೆ ಕೆಲಸ ಮುಗಿಯುತ್ತೆ. ಮಧ್ಯ 1 hour ಬ್ರೇಕ್ ಇರುತ್ತೆ. 11 to 12 ನಾನು ಬ್ರೇಕ್ ತೊಗೊತೀನಿ. ಮತ್ತು ವೀಕ್ ಆಫ್ ಬಂದ್ಬಿಟ್ಟು ಬುಧವಾರ ಮತ್ತು ಗುರುವಾರ, ಶನಿವಾರ ಭಾನುವಾರ ವರ್ಕಿಂಗ್ ಇರುತ್ತೆ. ಇವತ್ತು ಬಂದು ಶನಿವಾರ ಭಾನುವಾರ ಬಂದು ತುಂಬ ಜಾಸ್ತಿ ವರ್ಕ್ ಲೋಡ್ ಇರಲ್ಲ. ಈಗ ನೋಡಿ, ನಾನು ಇಲ್ಲೇ ಲ್ಯಾಪ್ಟಾಪ್ ಇಟ್ಕೊಂಡಿದ್ದೀನಿ. ಏನೇ ಒಂದು ನನಗೆ ಪಿಂಗ್ ಬಂದರೆ ನಾನು ಇಲ್ಲಿ ರೆಸ್ಪಾಂಡ್ ಮಾಡ್ತೀನಿ.
ಸೊ ಈಗ್ಲೂ ಒಂದು ಸ್ವಲ್ಪ ಸ್ಯಾಟರ್ಡೆ ಸಂಡೇ ಸ್ವಲ್ಪ ಫ್ರೀ ಟೈಮ್ ಸಿಗುತ್ತೆ, ಏನಾದರೂ ಇದೇ ಥರ ಲ್ಯಾಪ್ಟಾಪ್ ಮುಂದೆ ಎಡಿಟಿಂಗ್ ಕೆಲಸ, ಇಲ್ಲಾಂದರೆ ಈ ಥರ ವೀಡಿಯೋಸ್ ಮಾಡ್ಕೋಬೋದು, ಆಚೆ ಎಲ್ಲ ಹೋಗೋಕ್ಕಾಗಲ್ಲ. ಬುಧವಾರ ಗುರುವಾರ ರಜಾ ಇರುವಾಗ ನಾನು ಹೊರಗಡೆನೂ ಹೋಗ್ತೀನಿ. ಸೊ ನನಗೆ ವಿಡಿಯೋ ಎಡಿಟಿಂಗ್ಗೆ, ವಿಡಿಯೋ ಮಾಡ್ಕೊಳ್ಳೋಕ್ಕೆ ಸಾಕಷ್ಟು ಟೈಮ್ ಸಿಗುತ್ತೆ. ಏನಕ್ಕಂದರೆ ನನ್ನ ಕೆಲಸ ಮಧ್ಯಾಹ್ನ 2 ಗಂಟೆಗೆ ಮುಗಿದ್ಬಿಟ್ಟಿರೋದ್ರಿಂದ. ಮತ್ತು ಮನೆ ಕೆಲಸ ಅಂತ ಬಂದರೆ 11ರಿಂದ 12 ಏನು ಬ್ರೇಕ್ ಇರುತ್ತೆ. ಮೇನ್ ಕೆಲಸ ನನಗೆ ಇರೋದು ಕುಕ್ಕಿಂಗ್ ಅಷ್ಟೇ. 11ರಿಂದ 12 ಬಂದು ನಾನು ಏನಾದರೂ ಬ್ರೇಕ್ಫಾಸ್ಟ್ ಕುಕ್ ಮಾಡ್ಕೊತೀನಿ. ನಮ್ಮ ಮನೇಲಿ ನಮ್ಮ ಅತ್ತೆ ಇದ್ದಾರೆ, ಅವರು ಎಲ್ಲನೂ ನೋಡ್ಕೊತಾರೆ, ನನಗೇನು ರಿಸ್ಕ್ ಕೊಟ್ಟಿಲ್ಲ ಪಾಪ, ಅವರೇ ಮ್ಯಾನೇಜ್ ಮಾಡ್ಕೊತಾರೆ ಅಡುಗೆ ತಿಂಡಿದೆಲ್ಲ. ಬಟ್ ನಾನು ಮತ್ತು ನನ್ನ ಹಸ್ಬೆಂಡ್ ಬಂದು ಒಂದು ಸ್ವಲ್ಪ ಜಾಸ್ತಿ ತರಕಾರಿಗಳೆಲ್ಲ ತಿನ್ನೋದ್ರಿಂದ ನಾನು ತರಕಾರಿ ಪಲ್ಯಗಳು, ಸಲಾಡ್ಗಳು ಆ ಥರ 11 ಗಂಟೆಯಿಂದ 12 ಗಂಟೆ ಬ್ರೇಕಲ್ಲಿ ಒಂದು ಹಾಫ್ ಆನ್ ಅವರ್ ನಾನು ರೆಡಿಯಾಗಿ ಇನ್ನು ಅರ್ಧ ಗಂಟೆ ಕುಕ್ಕಿಂಗ್ ಕೊಡ್ತೀನಿ. ಮತ್ತು 2 ಗಂಟೆ ಕೆಲಸ ಮುಗಿದ್ಮೇಲೆ ಇನ್ನೇನು ಕೆಲಸ ಇರೋದಿಲ್ಲ. ಏನಾದರೂ ನಂದು ಎಡಿಟಿಂಗ್ ಇರ್ಬೋದು. ನಾನು ಏನು ಮಾಡ್ಕೊತೀನಿ ಅಂದರೆ, ಮಲ್ಗಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಅದನ್ನು ಒಂದು ಯೂಸ್ಫುಲ್ ಥಿಂಗಲ್ಲಿ ಇನ್ವೆಸ್ಟ್ ಮಾಡೋಣ ಟೈಮ್ನ ಅನ್ನೋ ರೀಸನ್ಗೆ ಏನಾದರೂ ಎಡಿಟಿಂಗ್ ಮಾಡ್ಕೊತೀನಿ, ವಿಡಿಯೋ ಶೂಟ್ಸ್ ಮಾಡ್ಕೊತೀನಿ. ಸಂಜೆ ಮೇಲೆ ಮತ್ತೆ ವಾಕಿಂಗ್ ಹೋಗ್ತೀವಿ, ನಾನು ವಿನೋ ಇಬ್ರು. 1 ಅವರ್ 2 ಅವರು ಹೆಂಗೆ ಟೈಮ್ ಆಗುತ್ತೆ, ಮಳೆ ಇಲ್ಲ ಅಂದರೆ ಒಂದು 2 ಅವರ್ಸ್ ಆದರೂ ವಾಕಿಂಗ್ ಮಾಡ್ತೀವಿ. ಕಂಟಿನ್ಯೂಸ್ ವಾಕಿಂಗ್ ಮಾಡಿ ಬಂದು ಮತ್ತೆ ಸಲಾಡು, ತರಕಾರಿ, ಸೂಪು ಆ ಥರ ಏನಾದರೂ ಪ್ರಿಪೇರ್ ಮಾಡಿ ತಿಂದು ಒಂದು ಸ್ವಲ್ಪ ಹಾಗೆ ನಾನು ನನ್ನ ಹಸ್ಬೆಂಡ್ ಇಬ್ಬರು ಟೈಮ್ ಸ್ಪೆಂಡ್ ಮಾಡಿ ಮಲ್ಕೊತೀವಿ. ಸೊ ನನಗೆ ಎಲ್ಲೂ ತುಂಬ ಬರ್ಡನ್ ಅಂತ ಅನಿಸಿಲ್ಲ, ಎಲ್ಲನೂ ಈಸಿಯಾಗಿ ಬ್ಯಾಲೆನ್ಸ್ ಹಾಕೊಂಡು ಹೋಗ್ತಾ ಇದೆ. ಮನೇಲೂ ನಮ್ಮ ಅತ್ತೆ ಮಾವ ಇರೋದ್ರಿಂದ ಅವರು ತುಂಬಾ ಸಪೋರ್ಟಿವ್ ಆಗಿದ್ದಾರೆ, ನನಗೆ ಏನೂ ಡಿಸ್ಟರ್ಬ್ ಮಾಡಲ್ಲ. ಈ ರೂಮಲ್ಲಿ ಬಂದು ಬಾಗ್ಲು ಹಾಕೊಂಡ್ರೆ ನಾನೇ ಆಚೆ ಹೋಗೋ ತನಕ ಯಾರೂ ನನ್ನ ಡಿಸ್ಟರ್ಬು ಮಾಡಲ್ಲ. ಸೊ ಹೀಗೆ ಈಸಿಯಾಗಿ ನಾನು ಬ್ಯಾಲೆನ್ಸ್ ಮಾಡ್ಕೊಂಡು ಬಂದಿದ್ದೀನಿ. ನೇಹಾ, ಥ್ಯಾಂಕ್ಸ್ ಫಾರ್ ದ ಕ್ವೆಶನ್. ಹೋಪ್ ನನ್ನ ಆನ್ಸರ್ ನಿಮಗೆ ಸ್ಯಾಟಿಸ್ಫೈ ಆಗಿದೆ ಅಂತ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಚೈತ್ರ ವಿ ಮಂಜುನಾಥ್ ಅವರು ನೆಕ್ಸ್ಟ್ ಕ್ವೆಶನ್ ಕೇಳ್ತಾ ಇದ್ದಾರೆ, ಹೋಮ್ ಟೂರ್ ಯಾವಾಗ ಅಂತ. ನನಗೂ ತುಂಬ ಇಷ್ಟ ಇದೆ ಹೋಮ್ ಟೂರ್ ಮಾಡ್ಬೇಕಂತ. ನಾನು ಬ್ಯಾಂಗ್ಳೂರ್ ಮನೆಯಲ್ಲೂ ಇರ್ತೀನಿ, ಇಲ್ಲಿ ಮೈಸೂರು ಮನೆಯಲ್ಲಿ ಇರ್ತೀನಿ, ನಮ್ಮ ಅಮ್ಮನ ಮನೇಲಿ ಇರ್ತೀನಿ. ಎಲ್ಲ ಮನೆದು ಹೋಮ್ ಟೂರ್ ಮಾಡ್ಬೇಕಂತ ಇಷ್ಟ ಇದೆ. ಈಗ ಸದ್ಯಕ್ಕೆ ನಾನು ಇನಿಷಿಯಲಿ ಈಗ 2 ಮಂತ್ಸ್ ಆಗ್ತಾ ಬಂತು ನಾನು ವಿಡಿಯೋಸ್ ಸ್ಟಾರ್ಟ್ ಮಾಡಿ. 2 ಮಂತ್ಸಿಂದ ನಾನು ಅನ್ಕೊತಾ ಇದ್ದೆ, ಅಪ್ಪ ಏನು ವ್ಲಾಗ್ ಮಾಡ್ಬೋದು, ಏನು ವಿಡಿಯೋಸ್ ಮಾಡ್ಬೋದು, ಏನು ಅಪ್ಲೋಡ್ ಮಾಡೋದು ದಿನ ಇಲ್ಲ. ನಾನು ಇನಿಷಿಯಲಿ ಅನ್ಕೊಂಡಿದ್ದು 2 ಡೇಸ್ಗೆ ಒಂದ್ಸರಿ ಅಪ್ಲೋಡ್ ಮಾಡ್ಬೇಕಂತ. ಈ ಮಂತ್ ಬಂದು ಪ್ರತಿದಿನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಏನಕ್ಕಂದರೆ ಮಾಡಿರೋ ವೀಡಿಯೋಸ್ನ ಇಟ್ಕೊಳ್ಳೋಕ್ಕೆ ಫೋನಲ್ಲಿ ಸ್ಪೇಸ್ ಇಲ್ಲ. ನಂದು ಬಂದು 256 GB ಫೋನು, ಬಟ್ ಸ್ಟಿಲ್ ಎಲ್ಲ ವಿಡಿಯೋಸ್ ಮಾಡಿ ಅದು ಹೈ ರೆಸಲ್ಯೂಷನು 4K ಕ್ವಾಲಿಟಿಯಲ್ಲಿ ಸೇವ್ ಮಾಡ್ತಾ ಇದ್ದೀನಿ ವಿಡಿಯೋ. ಅದಕ್ಕೆ ತುಂಬಾ ಸ್ಪೇಸ್ ಬೇಕು. ನಾನು ಅದಕ್ಕೆ ಅಪ್ಲೋಡ್ ಮಾಡಿ ಇಲ್ಲಿ ಡಿಲೀಟ್ ಮಾಡಿಕೊಂಡ್ರೆ ಸ್ಪೇಸ್ ಆಗುತ್ತೆ ಫೋನಲ್ಲಿ, ಯಾವಾಗಲೇ ಹೊಸ ವೀಡಿಯೋಸ್ ಮಾಡೋಕ್ಕಾಗೋದು ಅನ್ನೋ ಇದರಲ್ಲಿ ಪ್ರತಿದಿನ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾವಾಗ ನನ್ನ ಫೋನಲ್ಲಿ ಒಂದು ಸ್ವಲ್ಪ ಸ್ಪೇಸ್ ಆಗುತ್ತೆ, ಏನಂದರೆ ಹೋಮ್ ಟೂರು, ಈಗ ಇಲ್ಲಿ ನಮ್ಮ ಮೈಸೂರು ಮನೆ ಹೋಮ್ ಟೂರ್ ಅಂದರೆ ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ವೀಡಿಯೋನೇ ಮಾಡಬೇಕಾಗುತ್ತೆ, ತುಂಬ ಲಾಂಗ್ ಆಗುತ್ತೆ. ಅದಕ್ಕೆ ನನ್ನ ಫೋನಲ್ಲಿ ಒಂದು ಸ್ವಲ್ಪ ಸ್ಪೇಸ್ನ ಕ್ಲಿಯರ್ ಮಾಡಿ ಇಲ್ಲ ಅಪ್ಲೋಡ್ ಮಾಡಿ ಕ್ಲಿಯರ್ ಮಾಡ್ತೀನಿ. ಇಲ್ಲಾಂದರೆ ನನ್ನ ಹತ್ರ ಇರೋ ಫೋಟೋಸ್ನೆಲ್ಲ ಒಂದು ಹಾರ್ಡ್ ಡಿಸ್ಕ್ಗೆ ಡಂಪ್ ಮಾಡಿ ಕ್ಲಿಯರ್ ಮಾಡಬೇಕಂತ ಇದ್ದೀನಿ. ಕ್ಲಿಯರ್ ಆಗಿದ ತಕ್ಷಣವೇ ನಾನು ಹೋಮ್ ಟೂರ್ ಮಾಡ್ತೀನಿ. ಚೈತ್ರ ಅವರೇ, ಥ್ಯಾಂಕ್ಸ್ ಫಾರ್ ದ ಕ್ವೆಶನ್. ನೆಕ್ಸ್ಟ್ ಬಂದು ಅರ್ಪಿತಾ ಮಹೇಶ್ ಅವ್ರು ಕೇಳಿದ್ದಾರೆ, ವೆನ್ ಆರ್ ಯು ಗಿವಿಂಗ್ 1 lakh rupees ಅಂತ. ಅಂದರೆ ನಾನು ಮುಂಚೆ ಒಂದು ವಿಡಿಯೋ ಹಾಕಿದ್ದೆ 1 lakh rupees ಫಾರ್ ಸಬ್ಸ್ಕ್ರೈಬರ್ಸ್ ಅಂತ. ಮೇ ಬಿ ಅದನ್ನು ನೋಡಿ ಅವರು ಕೇಳ್ತಾ ಇದ್ದಾರೆ ಅನಿಸುತ್ತೆ. ನನ್ನ ಪ್ರಕಾರ ಅವ್ರು ಬರೀ ಪೋಸ್ಟರ್ ಮಾತ್ರ ನೋಡಿದ್ದಾರೆ, ಒಳಗಡೆ ಓಪನ್ ಮಾಡಿ ವಿಡಿಯೋದಲ್ಲಿ ನಾನು ಏನು ವಿಷಯ ಹೇಳಿದ್ದೀನಿ ಅನ್ನೋದನ್ನ ನೋಡಿಲ್ಲ. ಸೊ ಅರ್ಪಿತಾ ಅವರೇ, ಪ್ಲೀಸ್ ಆ ವಿಡಿಯೋನ ಹೋಗಿ ಕಂಪ್ಲೀಟ್ ಆಗಿ ನೋಡಿ. 100% ನಾನು 1 lakh ಸಬ್ಸ್ಕ್ರೈಬರ್ಸ್ಗೆ ಕೊಡ್ತೀನಿ. ಬಟ್ ಅದು ಯಾವಾಗ, ಹೇಗೆ ಕೊಡ್ತೀನಿ ಅನ್ನೋದನ್ನ ಆ ವಿಡಿಯೋದಲ್ಲಿ ಹೋದರೆ ನಿಮಗೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕ್ ಹಾಕಿರ್ತೀನಿ, ಪ್ಲೀಸ್ ಹೋಗಿ ಒಂದ್ಸರಿ ಆ ವಿಡಿಯೋ ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ದ ಕ್ವೆಶನ್. ನೆಕ್ಸ್ಟ್ ಬಂದು ಆಂಕರ್ ತೇಜ ಶಿವ. ಸೊ ನನ್ಗೆ ಗೊತ್ತು ತೇಜ ಇರೋದು ಹೈದ್ರಾಬಾದಲ್ಲಿ. ನಾನು ತೇಜ ಮೀಟ್ ಆಗಿಲ್ಲ. ನಾನು ಮುಂಚೆ TCS ಅಲ್ಲಿ ವರ್ಕ್ ಮಾಡ್ಬೇಕಂದ್ರೆ ತೇಜ ಹೈದ್ರಾಬಾದಲ್ಲೇ ಬಿರ್ಲಾ ಸಾಫ್ಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರು. TCS ಅವ್ರು ಬಂದು ಸಪೋರ್ಟ್ ಮಾಡ್ತಾ ಇದ್ವಿ, ಬಿರ್ಲಾ ಸಾಫ್ಟ್ ಅವ್ರು ಬಂದು ಡೆವಲಪರ್ಸ್ ಇದ್ರು. ಸೊ ಹಾಗೆ ಚಾಟ್ ಅಲ್ಲಿ ನಮ್ ಕಾಂಟ್ಯಾಕ್ಟ್ ಬೆಳೆದು ನಂಬರ್ಸ್ ಎಲ್ಲ ಎಕ್ಸ್ಚೇಂಜ್ ಆಗಿತ್ತು. ಆಲ್ಮೋಸ್ಟ್ ಇದು ಬಂದು ನಾನು TCS ಅಲ್ಲಿ ವರ್ಕ್ ಮಾಡ್ತಾ ಇದ್ದಿದ್ದು 10 years ಬ್ಯಾಕ್. ಅವಾಗಿಂದ ನಾನು ವಾಟ್ಸಪ್ಪಲ್ಲಿ ಹಾಗೆ ಚಾಟಲ್ಲೆಲ್ಲ ಟಚಲ್ಲಿ ಇದ್ದೀವಿ ನಾವು. ಈಗ ನಾನು ವಿಡಿಯೋಸ್ ಎಲ್ಲ ಸ್ಟಾರ್ಟ್ ಮಾಡಾದ್ಮೇಲೆ ತೇಜಂಗೆ ಆ್ಯಕ್ಚುಲಿ ಕನ್ನಡ ಒಂದು ಸ್ವಲ್ಪನೂ ಅರ್ಥ ಆಗಲ್ಲ, ನಾವಿಬ್ರು ಕಮ್ಯುನಿಕೇಟ್ ಮಾಡೋದು ಇಂಗ್ಲೀಷಲ್ಲೇ.
ಬಟ್ ಒಂದು ವಿಡಿಯೋನು ಸ್ಕಿಪ್ ಮಾಡದೆ ಎಲ್ಲ ವಿಡಿಯೋನು ನೋಡಿ ಏನಾದರೂ ಒಂದು ಫೀಡ್ಬ್ಯಾಕ್ ನನಗೆ ಕೊಡ್ತಾನೆ ಬಂದಿದ್ದಾರೆ. ಅವರಿರೋದು ಹೈದ್ರಾಬಾದಲ್ಲಿ, ಅವ್ರು ಮಾತಾಡೋದು ತೆಲುಗು, ಅವ್ರ ಆಂಕರಿಂಗ್ ಫೀಲ್ಡಲ್ಲಿ ಇದ್ದಾರೆ, ಒಳ್ಳೆ ಆಂಕರ್ ಅವರು. ಅವ್ರು ನಂಗೆ ಕೇಳ್ತಾ ಇದ್ರೆ ಹೈದ್ರಾಬಾದ್ಗೆ ಯಾವಾಗ ಬರ್ತೀಯಾ ಅಂತ. ತೇಜ, ಇಂಗ್ಲೀಷಲ್ಲೇ ಹೇಳ್ಬಿಡ್ತೀನಿ. Surely this year I'll plan to come to Hyderabad very soon, and we will meet up. If you get any chance, please come to Mysore also, so we can meet up here as well. Thanks for the question, Teja. Next question ಬಂದು ಹೇಮಂತ್ ಅವ್ರು ಕೇಳಿದರೆ, ಕ್ವೆಶನ್ ಅಲ್ಲ, ಲಿಸ್ಟ್ ಆಫ್ ಕ್ವೆಶನ್ಸ್ ಅಂತ ಹೇಳ್ಬೋದು. ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದಂಗೆ ಅವ್ರಿಗೆ ಅನ್ಸಿರ್ಬೋದು ಅವರೇ 10 ಕ್ವೆಶನ್ಸ್ ಕೇಳ್ಬೋದು ಅಂತ. ಬಟ್ ನನ್ನ ಕಂಟೆಕ್ಸ್ಟ್ ಇದ್ದಿದ್ದು 10 ಜನ 10 ಕ್ವೆಶನ್ ಕೇಳಲಿ ಅಂತ. ಬಟ್ ಇವರು ಇಷ್ಟು ಕ್ವೆಶನ್ ಕೇಳಿಲ್ಲ ಅಂದರೆ 10 ಕ್ವೆಶನ್ಸ್ ಫಸ್ಟ್ ಆಫ್ ಆಲ್ ಕಂಪ್ಲೀಟೇ ಆಗ್ತಾ ಇರಲಿಲ್ಲ, ಮತ್ತು ನನಗೆ ಈ ವಿಡಿಯೋ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ಸೊ ಥ್ಯಾಂಕ್ಸ್ ಹೇಮಂತ್ ಕ್ವೆಶನ್ಸ್ ಕೇಳಿದ್ದಕ್ಕೆ. 1 by 1 ಅವ್ರ ಕ್ವೆಶನ್ಸ್ನ ಆನ್ಸರ್ ಮಾಡ್ಕೊತಾ ಬರ್ತೀನಿ. ಸಿಂಪಲ್ ಕ್ವೆಶನ್ಸ್ ಇವ್ರು ಕೇಳಿರೋದು. ವೆರ್ ಆರ್ ಯು ಫ್ರಮ್ ಅಂತ ಕೇಳಿದ್ದಾರೆ. ಸೊ ನಾನು ಹುಟ್ಟಿದ್ದು, ಓದಿದ್ದು, ಬೆಳೆದಿದ್ದು, ಮದುವೆ ಆಗಿ ಇವಾಗ ಸದ್ಯಕ್ಕೆ ಇರೋದು ಮೈಸೂರಲ್ಲೇ. ಸೊ ಕಂಪ್ಲೀಟ್ ಮೈಸೂರು. ಅಪ್ಪಂದು ಬಂದು ರಾವಂದೂರು ಪಿರಿಯಾಪಟ್ಟಣ ತಾಲೂಕು, ಮತ್ತು ಅಮ್ಮಂದು ಬಂದು ಕೊಡ್ಗಳ್ಳಿ. ಇಲ್ಲಿ ಮೈಸೂರಿಂದ ಒಂದು 45 ಮಿನಿಟ್ಸ್ ಜರ್ನಿ ಅಷ್ಟೇ. ನೆಕ್ಸ್ಟ್ ಕ್ವೆಶನ್ ಅವ್ರು ಕೇಳಿರೋದು, ಆರ್ ಯು ಅ ವರ್ಕಿಂಗ್ ಪ್ರೊಫೆಷ್ನಲ್? ಹೌದು ಹೇಮಂತ್, ನನಗೆ 12 years ಆಫ್ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಇದೆ IT-ಯಲ್ಲಿ. ಮುಂಚೆ ನಾನು ಎಜುಕೇಷನ್ ಮುಗ್ದಿದ ತಕ್ಷಣವೇ TCS ಜಾಯಿನ್ ಆಗಿದ್ದೆ. ಕ್ಯಾಂಪಸಲ್ಲೇ ಇಂಟರ್ವ್ಯೂ ಆಗಿ TCS ಜಾಯಿನ್ ಆಗಿದ್ದೆ. 6 months ಚೆನ್ನೈಯಲ್ಲಿದೆ. ಅದಾದ್ಮೇಲಿಂದ 3 years ಬ್ಯಾಂಗ್ಳೂರಲ್ಲಿದೆ. ಮದುವೆ ಆಗಾದ್ಮೇಲಿಂದ ಈಗ 9 yearsಯಿಂದ ಮೈಸೂರು ಯೂನಿಲಾಗಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ವೆಶನ್ ಬಂದು, ವಾಟ್ ಈಸ್ ಯೋರ್ ಕ್ವಾಲಿಫಿಕೇಶನ್ ಅಂತ ಕೇಳಿದ್ದಾರೆ. ನಾನು ನನ್ನ BCA ಕಂಪ್ಲೀಟ್ ಮಾಡಿದ್ದು ಇಲ್ಲೇ JSS ವುಮೆನ್ಸ್ ಸರಸ್ವತಿಪುರಂ ಕಾಲೇಜಲ್ಲಿ. ಅದಾದ್ಮೇಲಿಂದ TCS ಅಲ್ಲಿ ಜಾಯಿನ್ ಆದೆ. ಟ್ರೈನಿಂಗ್ ಎಲ್ಲ ಮುಗಿಸಿ ಚೆನ್ನೈಯಿಂದ ಬ್ಯಾಂಗ್ಳೂರಿಗೆ ಬಂದಮೇಲೆ ಕರೆಸ್ಪಾಂಡೆನ್ಸಲ್ಲಿ ನಾನು ನನ್ನ MCA ಸಹ ಕಂಪ್ಲೀಟ್ ಮಾಡಿಕೊಂಡೆ. ನೆಕ್ಸ್ಟ್ ಒಂದು ಕ್ಯೂಟ್ ಕ್ವೆಶನ್ ಕೇಳಿದ್ದಾರೆ, ವಾಟ್ ಈಸ್ ದ ರೀಸನ್ ಬಿಹೈಂಡ್ ಯುವರ್ ಸ್ಮೈಲ್? ಮೇ ಬಿ ಗಾಡ್ ಗಿಫ್ಟ್, ನನ್ನ ಅಪ್ಪ ಅಮ್ಮನ ಗಿಫ್ಟ್ ಇರ್ಬೋದು. ಬರೀ ನಗ್ತಾನೆ ಇರ್ತೀನಿ ಅಂತ ಅಲ್ಲ, ನನ್ಗೆ ಯಾರಾದ್ರೂ ಜೋರಾಗಿ ಅಂದ್ಬಿಟ್ರೆ ಸಾಕು, ಅಲ್ಲೇ ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಟ್ಟಿರುತ್ತೆ, ಅಷ್ಟು ಅಳ್ತೀನಿ. ಅದ್ರ ಜೊತೆಗೆ ಸಣ್ಣ ಪುಟ್ಟ ವಿಚಾರನೂ ನಂಗೆ ತುಂಬ ಖುಷಿನೂ ಕೊಡುತ್ತೆ. ಸಣ್ಣ ಪುಟ್ಟ ವಿಚಾರಕ್ಕೆ ಹೇಗೆ ಅಳ್ತೀನಿ, ಅದೇ ಥರ ಸಣ್ಣ ಪುಟ್ಟ ವಿಚಾರಕ್ಕೂ ನಾನು ನಗ್ತಾ ಇರ್ತೀನಿ. ನನ್ನ ಲೈಫ್ ನಾನು ಎಂಜಾಯ್ ಮಾಡ್ತೀನಿ. ಯಾರಾದರೂ ಏನಾದರೂ ಹೇಳಿದ್ರು ಲೈಟಾಗಿ ತಗೊತೀನಿ, ಅಷ್ಟು ಡಿಸ್ಟರ್ಬ್ ಆಗಕ್ಕೆ ಹೋಗಲ್ಲ, ಅಷ್ಟು ತಲೆಗೆ ಹಾಕ್ಕೊಳ್ಳಲ್ಲ. ಮತ್ತು ಆದಷ್ಟು ಪಾಸಿಟಿವ್ ಇರೋಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ. ಪ್ರತಿದಿನ ಏನಾದರೂ ಬರಿತಾ ಇರ್ತೀನಿ, ಏನಾದರೂ ಮಿರರ್ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇರ್ತೀನಿ. ಮೇ ಬಿ ಇದೆಲ್ಲ ಸೇರಿ ನನಗೂ ರೀಸನ್ ಆ್ಯಕ್ಚುಲಿ ಗೊತ್ತಿಲ್ಲ. ನೀವು ಕೇಳಾದ್ಮೇಲಿಂದ, ಆ ಕ್ವೆಶನ್ ನೆನ್ನೆ ಓದಾದ್ಮೇಲಿಂದ ಯೋಚನೆ ಮಾಡ್ತಾ ಇದ್ದೆ. ಇದಿಷ್ಟು ಪಾಯಿಂಟ್ಸ್ ನನಗೆ ಅದು ಜ್ಞಾಪನ ಬಂದಿದ್ದು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಒಂದು ಜಸ್ಟಿಫೈ ಮಾಡಿದ್ದೀನಿ ಒಂದು ಆನ್ಸರ್ನ ಅಂತ ಅನ್ಕೊತೀನಿ. ತುಂಬ ಥ್ಯಾಂಕ್ಸ್ ಈ ಕ್ವೆಶನ್ ಕೇಳಿದ್ದಕ್ಕೆ. ನೀವಂತಲ್ಲ, ನನಗೆ ಯಾವಾಗ ಗೊತ್ತಾಗಿದ್ದು, ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಆಗ್ತಾ ಇರುವಾಗ ತುಂಬ ಕಮೆಂಟ್ಸು ಎಲ್ಲರೂ ಹೇಳೋದು ನೈಸ್ ಸ್ಮೈಲ್, ಕ್ಯೂಟ್ ಸ್ಮೈಲ್, ಸ್ಮೈಲಿಂಗ್ ಫೇಸ್, ಆ ಥರನೇ ಕಮೆಂಟ್ ಬರ್ತಾ ಇರುತ್ತೆ. ಆವಾಗಲೇ ನಾನು ಮಿರರ್ ಮುಂದೆ ನಿಂತ್ಕೊಂಡು ರಿಯಲೈಸ್ ಮಾಡ್ಕೊತಾ ಇರ್ತೀನಿ, ಅಷ್ಟು ಚೆನ್ನಾಗಿದೆಯಾ ನನ್ನ ಸ್ಮೈಲ್ ಅಂತ. ನನಗೆ ಒಂಥರ ಖುಷಿ ಆಗುತ್ತೆ ನಿಮ್ಮ ಕಮೆಂಟ್ಸ್ ಎಲ್ಲ. ಥ್ಯಾಂಕ್ ಯು ಎಲ್ಲರಿಗೂ, ಯಾರ್ಯಾರು ಕಮೆಂಟ್ ಇನ್ಸ್ಟಾಗ್ರಾಮಲ್ಲಿ ಮಾಡಿದ್ದೀರಾ ಅವರೆಲ್ಲರಿಗೂ. ನಿಮ್ಮ ಪ್ರತಿಯೊಂದು ಕಮೆಂಟೂ ನನ್ನ ಮುಖದಲ್ಲಿ ಸ್ಮೈಲ್ ತರುತ್ತೆ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಲಾಸ್ಟ್ ಕ್ವೆಶನ್, ವೆರಿ ವೆರಿ ಇಂಟ್ರೆಸ್ಟಿಂಗ್ ಕ್ವೆಶನ್. ಯಾರಾದರೂ ಇದನ್ನ ನೋಟಿಸ್ ಮಾಡಿ ಆ ಥರ ಕ್ವೆಶನ್ ಮಾಡ್ತಾರೆ ಅಂತಲೂ ನಾನು ಗೆಸ್ ಮಾಡಿಲ್ಲ. ಬಟ್ ಆಯಿಷಾ ಅವರು ಇನ್ಸ್ಟಾಗ್ರಾಮಲ್ಲಿ ಈ ಕ್ವೆಶನ್ ನಂಗೆ ಕೇಳಿದ್ದಾರೆ, ನೀವು ಯಾಕೆ ನಿಮ್ಮ ಇನ್ಲಾಸ್ ಫ್ಯಾಮಿಲಿ ಜೊತೆ ವಿಡಿಯೋ ಮಾಡೋದಿಲ್ಲ ಅಂತ. ಏನು ಆ ಥರ ಏನು ರೀಸನ್ ಇಲ್ಲ. ನಾವು ಬಂದು ಇರೋದು ನನ್ನ ಹಸ್ಬೆಂಡ್, ಅತ್ತೆ, ಮಾವ, ಮೈದ್ನ, ನಾನು ನಮ್ಮ ಮನೆಯಲ್ಲಿರೋದು. ಎಲ್ಲರೂ ತುಂಬಾ ಚೆನ್ನಾಗಿದ್ದೀವಿ, ಖುಷಿಯಾಗಿದ್ದೀವಿ. ನನ್ನ ಪೇರೆಂಟ್ಸು ಒಂದೇ, ನಮ್ಮ ಅತ್ತೆ ಮಾವನು ಒಂದೇ, ತುಂಬಾ ಚೆನ್ನಾಗಿ ನೋಡ್ಕೊತಾರೆ. ನಾನು ಮುಂಚೆನೇ ಹೇಳ್ದಂಗೆ ನನ್ನ ಕೈಯಲ್ಲಿ ಏನು ಮನೇಲಿ ಕೆಲಸ ಮಾಡಿಸೋದೇ ಇಲ್ಲ. ಒಂದು ನಾನು ಮಾಡೋದಂದರೆ ನನಗೆ, ನನ್ನ ಹಸ್ಬೆಂಡ್ಗೆ ಪಲ್ಯಗಳು, ಸಲಾಡ್ಗಳು ಆ ಥರದ್ದು ಬಿಟ್ಟರೆ ಇನ್ನೇನು ಜಾಸ್ತಿ ನನ್ನ ಕೈಯಲ್ಲಿ ಕೆಲಸ ಮಾಡಿಸೋದು ಇಲ್ಲ. ಏನಾದರೂ ನಾನು ಆಫೀಸ್ ಕೆಲಸ ಬೆಳಗ್ಗೆ ಹೊತ್ತು ಮಾಡ್ತಾ ಇರ್ತೀನಿ, ಕೆಳಗಡೆ ತಿಂಡಿಗೆ ಹೋಗೋಕ್ಕಾಗಿಲ್ಲ ಅಂದ್ರೂ ನಮ್ಮ ಅತ್ತೆನೇ ತಿಂಡಿ ಹಾಕೊಂಡು ಬಂದು ಕೊಡ್ತಾರೆ. ನಮ್ಮ ಮಾವ ಬೇಕಂದ್ರೆ ನಂಗೆ ತಿನ್ಸೇ ಬಿಡ್ತಾರೆ. ರಾತ್ರಿ ಹೊತ್ತು ದಿನ ಅವ್ರು ಊಟ ಮಾಡುವಾಗ ನಾವು ಅವ್ರ ಜೊತೆನೇ ಕೂತ್ಕೊಂಡು ಊಟ ಮಾಡಬೇಕಂತ ಇಷ್ಟಪಡ್ತಾರೆ. ಸೊ ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ. ಬಟ್ ಏನು ರೀಸನ್ ಅಂತ ಅಂದರೆ,
ಸೊ ಎಲ್ಲರೂ ಒಂದೇ ಥರ ಇರೋದಿಲ್ಲ. ಅವ್ರೆಲ್ಲರಿಗೂ ಏನಂದರೆ ಒಂದು ಸ್ವಲ್ಪ ಫೋಟೋ ವಿಡಿಯೋ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಅಷ್ಟು ಇಂಟ್ರೆಸ್ಟ್ ಇಲ್ಲ ಅಲ್ಲ, ಒಂದು ಸ್ವಲ್ಪನೂ ಇಂಟ್ರೆಸ್ಟೇ ಇಲ್ಲ. ನನ್ನ ಹಸ್ಬೆಂಡ್ಗೂ ಫೋಟೋ ವಿಡಿಯೋ ಎಲ್ಲ ಆಗೋದಿಲ್ಲ. ತುಂಬ ಒಂಥರ ಕಂಫರ್ಟೇಬಲ್ ಫೀಲ್ ಮಾಡಲ್ಲ ಅವರು. ನನಗೆ ಮನೇಲಿ ಅಷ್ಟು ಕಂಫರ್ಟೇಬಲ್ ಆಗಿ ನನಗೆ ಏನು ಬೇಕೋ ಅದು ಮಾಡೋಕ್ಕೆ ಫ್ರೀಡಮ್ ಕೊಟ್ಟಿರುವಾಗ ನಾನು ಅವ್ರ ಕಂಫರ್ಟ್ ಝೋನ್ನ ಡಿಸ್ಟರ್ಬ್ ಮಾಡಬಾರ್ದು ಅಂತ ನಾನು ಯಾವತ್ತೂ ವಿಡಿಯೋಗಾಗಲಿ ಫೋಟೋಗಾಗಲಿ ಕರೆಯೋಕ್ಕೆ ಹೋಗೋದಿಲ್ಲ. ನಿಮಗೆಲ್ಲ ಗೊತ್ತಿರ್ಬೋದು, ಇವಾಗ ಲೇಟೆಸ್ಟ್ ಆಗಿ ವಿಡಿಯೋಸ್ ಹಾಕಿದೆ ನಾನು ಶಿರಡಿಗೆ ನಾವು ಬಂದು ನಾ ಹೇಳಿದೆ ನಾವು 5 ಜನನೂ ಹೋಗಿರೋದು ಅಂತ. ಒಂದೇ ಒಂದು ಹುಡ್ಕಿದ್ರು 5 ಜನ ಒಟ್ಟಿಗೆ ನಿಂತ್ಕೊಂಡು ತೆಗ್ಸಿರೋ ಫೋಟೋನೇ ಇಲ್ಲ. ಅವ್ರಿಗಷ್ಟು ಇಂಟ್ರೆಸ್ಟ್ ಇಲ್ಲದೆ ಇರೋದ್ರಿಂದ ನಾನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ ಫೋಟೋಸ್ಗೆ ವಿಡಿಯೋಸ್ಗೆಲ್ಲ. ಅದಷ್ಟೇ ರೀಸನ್ನು, ಅದು ಬಿಟ್ಟು ಬೇರೆ ಏನೂ ಇಲ್ಲ. ಆದರೆ ನನ್ನ ಮನಸ್ಸಲ್ಲೂ ಇದೆ ಎಲ್ಲರ ಜೊತೆನೂ ಒಂದು ವಿಡಿಯೋ ಮಾಡ್ಬೇಕಂತ ತುಂಬಾ ನನಗೂ ಇಷ್ಟ ಇದೆ. ಬಟ್ ನಾನು ರೈಟ್ ಟೈಮ್ಗೋಸ್ಕರ ಕಾಯ್ತಾ ಇದ್ದೀನಿ. ಇವಾಗಿರೋದು 1,1,500 ಸಬ್ಸ್ಕ್ರೈಬರ್ಸ್ ಅಷ್ಟೇ. ಅಷ್ಟು ಏನು ನಾನು ಸಾಧಿಸೇ ಇಲ್ಲ. ಏನಾದರೂ ಒಂದು ಸಾಧಿಸಿ ಆವಾಗ ಈ ಥರ ಇದೆ. ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಫ್ಯಾಮಿಲಿ ಜೊತೆ ವೀಡಿಯೋ ಮಾಡೋಕ್ಕೆ, ಪ್ಲೀಸ್ ಒಂದೇ ಒಂದು ವೀಡಿಯೋ ಮಾಡಿ ಅಂದರೆ 100% ಅವ್ರು ಒಪ್ಕೊಂಡು ಮಾಡೇ ಮಾಡ್ತಾರೆ. ಬಟ್ ಆ ರೈಟ್ ಟೈಮ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಆಯಿಷಾ ಹೇಳ್ದಂಗೆ ಆದಷ್ಟು ಬೇಗ ನನ್ನ ಫ್ಯಾಮಿಲಿಯವ್ರ ಜೊತೆ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು. ತುಂಬ ಥ್ಯಾಂಕ್ಸ್ ಕ್ವೆಶನ್ ಕೇಳಿದ್ದಕ್ಕೆ. ಏನು ಆನೆಸ್ಟಾಗಿ ನನ್ನ ಮನಸ್ಸಲ್ಲಿ ಏನಿದೆ ನಾನು ಅದನ್ನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಹೋಪ್ಫುಲಿ ನನ್ನ ಆನ್ಸರ್ ನಿಮಗೆ ಸ್ಯಾಟಿಸ್ಫೈ ಮಾಡ್ತು ಅಂತ ಅಂದ್ಕೊಂಡಿದ್ದೀನಿ. ಇದಿಷ್ಟು ಸೇರಿ 10 to 11 ಕ್ವೆಶನ್ಸ್ ಆಗಿತ್ತು. ಹೇಮಂತ್ಗೆ ಜಾಸ್ತಿ ಥ್ಯಾಂಕ್ಸ್ ಹೇಳಬೇಕು. 3-4 ಕ್ವೆಶನ್ ಒಟ್ಟಿಗೆ ಕೇಳಿ ಒಂದು 10 ಕ್ವೆಶನ್ ಮುಗಿಸಿದ್ದಾರೆ. ಅವರು ಅಷ್ಟು ಕ್ವೆಶನ್ ಕೇಳಿ ಮುಗಿಸಿದ್ರಿಂದನೇ ನಂಗೆ ಇದೊಂದು ವಿಡಿಯೋ ಮಾಡೋಕ್ಕೆ ಚಾನ್ಸ್ ಸಿಕ್ತು. ಮತ್ತು ಯಾರ್ಯಾರು ಟೈಮ್ ತಗೊಂಡು ನನಗೆ ಕ್ವೆಶನ್ಸ್ನ ಫ್ರೇಮ್ ಮಾಡಿ ಕೇಳಿದ್ದೀರ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಪ್ರತಿಯೊಂದು ಕ್ವೆಶನ್ನೂ ಇಂಟ್ರೆಸ್ಟಿಂಗ್ ಆಗಿತ್ತು. ನಂಗೆ ತುಂಬಾ ಖುಷಿ ಆಯಿತು ಈ ವಿಡಿಯೋ ಮಾಡೋಕ್ಕೆ. ಇಷ್ಟು ಕಮ್ಮಿ ಸಬ್ಸ್ಕ್ರೈಬರ್ಸಲ್ಲಿ ಈವನ್ ಇನ್ಸ್ಟಾಗ್ರಾಮಲ್ಲೂ ಫಾಲೋವರ್ಸು ಕಮ್ಮಿನೇ ಇರೋದು. ಕ್ವೆಶನ್ ಆ್ಯಂಡ್ ಆನ್ಸರ್ ರೌಂಡ್ ಎಲ್ಲ ಮಾಡೋದು ತುಂಬ ದೊಡ್ಡ ಸೆಲೆಬ್ರಿಟೀಸ್ ಇರ್ಬೋದು, ಜಾಸ್ತಿ ಫಾಲೋವರ್ಸ್ ಇರ್ಬೋದು. ಆದರೆ ನಾನು ಇವಾಗ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದ ತಕ್ಷಣ ನಂಗೆ ಅಟ್ಲೀಸ್ಟ್ ಒಂದು 10 ಕ್ವೆಶನ್ ಆದರೂ ಫ್ರೇಮ್ ಮಾಡಿ ನೀವುಗಳು ಕೊಟ್ಟಿದ್ದಕ್ಕೆ ನಂಗೆ ಸಖತ್ ಖುಷಿ ಆಯಿತು. ನಾನು ಎಲ್ಲರಿಗೂ ಸ್ಯಾಟಿಸ್ಫೈ ಆಗೋ ಥರ ಆನ್ಸರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ಥ್ಯಾಂಕ್ಸ್ ಎಲ್ಲರಿಗೂ. ಮತ್ತಿನ್ನೇನು ನಾನು ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.